So dear students, in this video we shall talk of the fundamental forces in nature. What is the fundamental forces in nature? So this video is related to fundamental forces in nature. So you know what is physics? So physics is the study of nature. Now the basic physical laws. So in physics we study of basic physical laws. Basic physical laws. So in physics, so we talk of basic physical laws or basic physical phenomena. Basic physical phenomenon. So in physics we talk of basic physical phenomena like why sun rises in the east and why the sun sets in the west. Sarina? Also why days and nights occur. So why the molecules of the water drops are spherical in nature. So ಯಾಕೆ water drops spherical ಆಗಿರ್ತವೆ ಹೌದಾನೆ. So why water drops cannot wet the leaf ಹೌದಾ, but it can wet the ground. ಯಾಕೆ ನೀರು ಎಲೆಗಳನ್ನ ವೆಟ್ ಮಾಡೋಕ್ಕಾಗಲ್ಲ. So if you have a drop ಹೌದಾನೆ, so if you have a leaf, so water cannot wet the leaf. ಈ ಲೀಫ್ನದು ಹಸಿ ಮಾಡಲ್ಲ. ಬಟ್ ಅದೇ ನೀನು ವಾಟರ್ನ ಏನು ಮಾಡೋ ನೆಲದ ಮೇಲೆ ಹಾಕು, ಸೊ ಇಟ್ ವಿಲ್ ವೆಟ್ ದ ಗ್ರೌಂಡ್. ಅದು ನೆಲನ ಏನು ಮಾಡುತ್ತೆ, ಅದು ಹಸಿ ಮಾಡಿಬಿಡುತ್ತೆ. ಇಟ್ ವಿಲ್ ವೆಟ್ ದ ಗ್ರೌಂಡ್. ಸೊ ವಾಟ್ ಇಸ್ ದ ರೀಸನ್ ಹೌದಾನೆ. ಸೊ ದೀಸ್ ಆರ್ ಸಮ್ ಬೇಸಿಕ್ ಫಿಸಿಕಲ್ ಫಿನಾಮಿನಾ ದಟ್ ವಿ ಅಬ್ಸರ್ವ್ ಹೌದಾನೆ. ಸೊ ಆ್ಯಸ್ ಐ ಟೋಲ್ಡ್, ದ ಬೇಸಿಕ್ ಫಿಸಿಕಲ್ ಫಿನಾಮಿನಲ್ಸ್ ಹೌದಾನೆ, ಆಲ್ ದ ಬೇಸಿಕ್ ಫಿಸಿಕಲ್ ಫಿನಾಮಿನಾ ಆರ್ ಗವರ್ನ್ಡ್ ಬೈ physical laws, are governed by, so these physical phenomena are governed by physical laws, basic physical laws, like the Newton's law of gravitation ಅಥವಾ Newton's laws of motion ಅಥವಾ Coulomb's law ಅಥವಾ Gauss law ಅಥವಾ Faraday's law. So these are some physical laws, basic physical laws. So all the basic physical phenomena that we observe are governed by physical laws. ಅಂದರೆ ಈ ಫಿಸಿಕಲ್ ಲಾಸ್ ಪ್ರಕಾರನೇ ಎಲ್ಲ ಫಿನಾಮಿನಾಗಳು ನಡೀತವೆ. ಸೊ ಆಲ್ ದ ಫಿಸಿಕಲ್ ಫಿನಾಮಿನಾ ದಟ್ ವಿ ಅಬ್ಸರ್ವ್ ಆರ್ ಅಕಾರ್ಡಿಂಗ್ ಟು ದ ಫಿಸಿಕಲ್ ಲಾಸ್. ಈ ಫಿಸಿಕಲ್ ಲಾಸ್ ಬಗ್ಗೆ ನಡೀತವೆ. ಸೊ ದೀಸ್ ಫಿಸಿಕಲ್ ಲಾಸ್, ಇನ್ ದೀಸ್ ಫಿಸಿಕಲ್ ಲಾಸ್, ಸೊ ದೀಸ್ ಇನ್ವಾಲ್ವ್ ಸಮ್ ಬೇಸಿಕ್ ಫೋರ್ಸಸ್. ದೀಸ್ ಫಿಸಿಕಲ್ ಲಾಸ್ ದೇ ಇನ್ವಾಲ್ವ್ ಸಮ್ ಫೋರ್ಸಸ್. ಸೊ ದೀಸ್ ಆರ್ ಕಾಲ್ಡ್ ಆಸ್ ಫಂಡಮೆಂಟಲ್ ಫೋರ್ಸಸ್. ಎಂಥ ಫೋರ್ಸಸ್ ಅವು? ಫಂಡಮೆಂಟಲ್ ಫೋರ್ಸಸ್ ಹೌದಾನೆ. ಎಲ್ಲ ಫಿಸಿಕಲ್ ಲಾಸಲ್ಲೂ ಕೆಲವು ಫಿಸಿಕಲ್ ಲಾಸ್ ಹೌದಾನೆ. ಸೊ ದೇ ಟಾಕ್ ಆಫ್ ಫೋರ್ಸಸ್. ಎಕ್ಸಾಂಪಲ್ ದ ನ್ಯೂಟನ್ಸ್ ಲಾ ಆಫ್ ಗ್ರಾವಿಟೇಷನ್, ದ ನ್ಯೂಟನ್ ಲಾಸ್ ಆಫ್ ಗ್ರಾವಿಟೇಷನ್. ಸೊ ಏನಂತ ಹೇಳುತ್ತೆ? ದ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ಎನಿ ಟು ಆಬ್ಜೆಕ್ಟ್ಸ್ ಅಥವಾ ಎನಿ ಟು ಮಾಸಸ್ ವಿಲ್ ಬಿ ಈಕ್ವಲ್ ಟು G ಇಂಟು m1 m2 ಡಿವೈಡ್ ಬೈ d ಸ್ಕ್ವೇರ್. ಸೊ ದಿ ಫಿಸಿಕಲ್ ಲಾ, ದ ನ್ಯೂಟನ್ಸ್ ಲಾ ಆಫ್ ಗ್ರಾವಿಟೇಷನ್ ಹೌದಾನೆ, ಇಟ್ ಡೀಲ್ಸ್ ವಿತ್ ಅ force, yeah, that is called gravitational force. Also you know Coulomb's law, you study in the next year. The Coulomb's law, it talks of electrostatic force. So electrostatic force between any two charged particles will be equal to some constant k into charge q1 into charge q2 divided by r square, divided by r square. ಇಲ್ಲಿ d square, ಇಲ್ಲಿ r square. Here the f is electrostatic force. andre so physical laws deals with some fundamental forces in nature. So in this topic, so we shall talk of those fundamental forces. ಹಾಗಾದ್ರೆ ಈ ಟಾಪಿಕಲ್ಲಿ ನಾವೇನು ಮಾಡೋಣ? ಫಂಡಮೆಂಟಲ್ಸ್ ಫೋರ್ಸ್ ಬಗ್ಗೆ ಸ್ಟಡಿ ಮಾಡೋಣ. we shall talk of the fundamental forces that exist in the nature, ಹೌದಾನೆ. So I think, so in our day to day life, so all you have experienced some forces. ಕೆಲವು ಫೋರ್ಸ್ಗಳ ಅನುಭವ ನಿಮಗೆ ಆಗಿದೆ. ಎಕ್ಸಾಂಪಲ್ when you ಹೌದಾ, ಸೊ ವೆನ್ ಯು ಬ್ರೇಕ್ ಎ ಪೀಸ್ ಆಫ್ ಚಾಕ್ ಅಥವಾ ಮನೇಲಿ ಯಾವುದೋ ಒಂದನ್ನು ಏನೋ ವಸ್ತು ಮುರಿದ್ಬಿಡ್ತೀಯಪ್ಪ. ವೆನ್ ಯು ಬ್ರೇಕ್ ಎ ಬಿಸ್ಕೆಟ್, ಮನೇಲಿ ಬಿಸ್ಕೆಟ್ ಕೊಟ್ಟಿರ್ತಾರೆ, ಸೊ ಅದನ್ನ ಕೈಯಲ್ಲಿ ಮುರಿದ್ಬಿಡ್ತೀಯಾ ಹೌದಾನೆ. ಅಥವಾ ವೆನ್ ಯು ಬ್ರೇಕ್ ಎ ಪೀಸ್ ಆಫ್ ಚಾಕ್, ಯಾವುದೋ ಪೀಸ್ ಆಫ್ ಚಾಕ್ ಇದೆ, ಸೊ ಅದನ್ನ ಪೀಸ್ ಆಫ್ ಚಾಕ್ ಮುರಿದಾಕ್ಬಿಡ್ತೀಯಾ ಹೌದಾನೆ. ಅಥವಾ ವೆನ್ ಯು ಬ್ರೇಕ್ ಯುವರ್ ಪೆನ್ಸಿಲ್, ಸೊ ದೇರ್ ಈಸ್ ಸಮ್ ಫೋರ್ಸ್ ವಿಚ್ ಈಸ್ ಆ್ಯಕ್ಟಿಂಗ್ ಆ್ಯಂಡ್ ದಟ್ ಫೋರ್ಸ್ ಈಸ್ ಬ್ರೇಕಿಂಗ್ ದಿಸ್. ಅದನ್ನೇನು ಮಾಡ್ತಾಯಿದೆ? ಅದು ತುಂಡು ಮಾಡ್ತಾಯಿದೆ ಹೌದಾನೆ. ಸೊ ಆಲ್ಸೋ ಯು ಹ್ಯಾವ್ ಪುಶ್ಡ್ ದ ಚೇರ್ ದಟ್ ಈಸ್ ಇನ್ ಯುವರ್ ಹೋಮ್, ಅಥವಾ ಟೇಬಲ್, ಯಾವುದೋ ಟೇಬಲ್ ಇದೆ, ಅದನ್ನೇ ಮಾಡ್ತೇವೆ ಒಂದು ಕಡೆ ಇನ್ನೊಂದು ಕಡೆ ನೀನು ತಳ್ತೀಯ. ಸೊ ಪುಷ್ ಮಾಡೋಕೆ ವಿಲ್ ಅಪ್ಲೈ ಸಮ್ ಫೋರ್ಸ್ ಹೌದಾನೆ. ಇನ್ ದ ಸೇಮ್ ಮ್ಯಾನರ್,
ಸೊ ವೆನ್ ಯು ಪ್ಲೇ ಇನ್ ಎ ಮೆರ್ರಿ ಗೋ ರೌಂಡ್ ಅಂದರೆ ಸೊ ಮೆರ್ರಿ ಗೋ ರೌಂಡ್ ಅಂದರೆ ಸೊ ಜಾತ್ರೆಯಲ್ಲೆಲ್ಲ ಆಟ ಆಡಿರ್ತೀರ. ಸೊ ಒಂದು ಮಧ್ಯೆ ಒಂದು ಕಂಬ ಇರುತ್ತೆ. ಸೊ ಮೋಸ್ಟ್ಲಿ ಇವಾಗೆಲ್ಲ ಹೋಗ್ಬಿಡ್ತೀವಿ ಆಟ, ನಾವು ಚಿಕ್ಕವರಿದ್ದಾಗೆಲ್ಲ ಆಟ ಆಡ್ತಿದ್ದೆ ಹೋಗ್ತಾನೆ. ಸೊ ಅಥವಾ ಎಲ್ಲರೂ ಎಕ್ಸಿಬಿಷನ್ ಆಟ ಆಡಿರ್ತೀರ. ಸೊ ಇಲ್ಲೊಂದು ಕುದುರೆ ಇರುತ್ತೆ, ಇಲ್ಲೊಂದು ಯಾವುದೋ ಒಂಟೆ ಥರ ಇರುತ್ತೆ, ಅಥವಾ ಇಲ್ಲೊಂದು ಯಾವುದೋ ಬಾತುಕೋಳಿ ಥರ ಇರುತ್ತೆ, ಅದ್ರ ಮೇಲೆ ನೀವು ಕೂತ್ಕೊಂಡಿರ್ತೀರ ಹೌದಾನೆ. ಅದು ಸುತ್ತಾ ಇರುತ್ತೆ, ಹಿಂಗೆ ತಿರುಗ್ತಾ ಇರುತ್ತೆ. ಸೊ ನಾವು ಹಿಂಗೆ ಸುತ್ತಲೂ ತಿರುಗ್ತಾ ಇರ್ತೀವಿ. ದಿಸ್ ಇಸ್ ಕಾಲ್ಡ್ ಮೆರ್ರಿ ಗೋ ರೌಂಡ್. ಎಂಥದ್ದು ಮೆರ್ರಿ ಗೋ ರೌಂಡ್ ಹೌದಾನೆ. ಸೊ ಇನ್ ದ ಕೇಸ್ ಆಫ್ ವೆನ್ ಯು ಪ್ಲೇ ಮೆರ್ರಿ ಗೋ ರೌಂಡ್, ಸೊ ಯು ವುಡ್ ಹ್ಯಾವ್ ಎಕ್ಸ್ಪೀರಿಯನ್ಸ್ ಸಮ್ ಫೋರ್ಸ್. ನೀವು ಒಂಥರ ಬೇರೆ ಫೋರ್ಸ್ ಅನುಭವ ಆಗಿರುತ್ತೆ ಹೌದಾನೆ. ಸೊ ಅದೇ ಥರ ಸೊ ವೆನ್ ಯು ಮೂವ್ ಆನ್ ಎ ಸ್ಲಿಪ್ಪರಿ ರೋಡ್ ಅಥವಾ ವೆನ್ ಯು ಮೂವ್ ಆನ್ ಎ ಸ್ಲಿಪ್ಪರಿ ಗ್ರೌಂಡ್, ಮನೇಲಿ ನೆಲ ಒರೆಸಿರ್ತೀರ, ಹಸಿ ಇರುತ್ತೆ, ಆವಾಗ ನೀನೇನು ಮಾಡ್ತಾ ಇರ್ತೀಯ, ಅದ್ರ ಮೇಲೆ ಜಾರ್ತಾ ಇರ್ತೀಯ. ಸೊ ದಟ್ ಈಸ್ ಆಲ್ಸೋ ದ ಫೋರ್ಸ್ ಹೌದಾನೆ. ಸೊ ವಿಲ್ ಬಿ ಸ್ಕಿಡ್ಡಿಂಗ್ ಹೌದಾ. ಸೊ ಅದೇ ಥರ ಸೊ ವೆನ್ ಯು ಪ್ಲೇ ಹೌದಾನೆ, ಇಫ್ ಯು ಕಿಕ್ ಎ ಫುಟ್ಬಾಲ್ there is a force acting. ಅಂದರೆ in day to day life, so we experience different types of forces in different situations ಹೌದಾನೆ. ಸೊ in this topic we shall talk of the nature of those forces. So early philosophers like Aristotle, ಹೆಸರು ಕೇಳಿದ್ರೆ ಅರಿಸ್ಟಾಟಲ್. ಸೊ he was a great philosopher ಹೌದಾನೆ. ಸೊ early philosophers like Aristotle, so they had a wrong idea about Aristotle. So this great philosopher, so Aristotle had a wrong idea about the force. On force ಬಗ್ಗೆ he was having some wrong notion. So as I told, so in physics nobody is final authority ಹೌದಾನೆ. ಸೊ ಅರಿಸ್ಟಾಟಲ್ ಏನು ಮಾಡಿದ್ದವನು, ಫೋರ್ಸ್ ಬಗ್ಗೆ ಅವನಿಗೆ ರಾಂಗ್ ಐಡಿಯಾ ಇತ್ತು. ಸೊ he had a wrong idea. ನೋಡೋಣ ಅದೇನು ರಾಂಗ್ ಐಡಿಯಾ ಅಂತ we shall see in the next chapter ಹೌದಾನೆ. ಸೊ ಆಲ್ಸೋ ವಿ ಅಬ್ಸರ್ವ್ ಡಿಫ್ರೆಂಟ್ ಟೈಪ್ಸ್ ಆಫ್ ಫೋರ್ಸಸ್ ಹೌದಾನೆ. ಸೊ ದ ಪರ್ಸನ್ ನ್ಯೂಟನ್, ಸೊ ಆಸ್ ಐ ಟೋಲ್ಡ್ he talked of force of attraction between two masses. So we can observe different types of motion. Example, we can observe the muscular force. ಯಾವ ಫೋರ್ಸ್? ಮಸ್ಕ್ಯುಲರ್ ಫೋರ್ಸ್. ನಿನ್ನ ಕೈಯಲ್ಲಿದೆಯಲ್ಲ ಮಸ್ಕ್ಯುಲರ್ ಫೋರ್ಸ್, ಟೇಬಲ್ನ ಎತ್ತಿ ಬಿಸಾಕ್ಬಿಡ್ತೀಯ, ಅಥವಾ ಚೇರ್ನ ಅಥವಾ ತಟ್ಟೆನ ಅಮ್ಮ ಸರಿಯಾಗಿ ಊಟ ಕೊಡ್ಲಂದ್ರೆ ಎತ್ತಿ ಬಿಸಾಕ್ಬಿಡ್ತೀಯ, ಊಟ ಚೆನ್ನಾಗಿಲ್ಲ ಅಂತ ಮಾಡ್ತೀರಾ ಯಾರು ಹೌದಾನೆ. ಸೊ ದಟ್ ಈಸ್ ಬಿಕಾಸ್ ಆಫ್ ಯುವರ್ ಮಸ್ಕ್ಯುಲರ್ ಫೋರ್ಸ್. ದ ಫೋರ್ಸ್ ಹಿಡನ್ ಇನ್ ಯುವರ್ ಮಸಲ್, ದಟ್ ಈಸ್ ದ ಮಸ್ಕ್ಯುಲರ್ ಫೋರ್ಸ್ ಹೌದಾನೆ. ಆಲ್ಸೋ ಯಾವ ಕಾಂಟ್ಯಾಕ್ಟ್ ಫೋರ್ಸ್. ಎಂಥದ್ದು? ಕಾಂಟ್ಯಾಕ್ಟ್ ಫೋರ್ಸ್ ಹೌದಾನೆ. ಕಾಂಟ್ಯಾಕ್ಟ್ ಫೋರ್ಸ್. ಆಲ್ಸೋ ಯಾವ ಫ್ರಿಕ್ಷನಲ್ ಫೋರ್ಸ್. ಎಂಥ ಫೋರ್ಸ್? ಫ್ರಿಕ್ಷನಲ್ ಫೋರ್ಸ್. So when you pull a table, so it becomes very difficult to pull a table on the ground. ಅದೇ ಗ್ರೌಂಡ್ ಮೇಲೆ ಸ್ವಲ್ಪ ಆಯಿಲ್ ಹಾಕಿ ಆ ಟೇಬಲ್ನ ಹೇಳಿದ್ರೆ ಸೊ ಇಟ್ ಬಿಕಮ್ಸ್ ಈಸಿ. ಸೊ ದಟ್ ಈಸ್ ಕಾಲ್ಡ್ ದ ಫ್ರಿಕ್ಷನ್ ಆಫ್ ಫೋರ್ಸ್. ದ ಫೋರ್ಸ್ ಬಿಟ್ವೀನ್ ಟೂ ಸರ್ಫೇಸಸ್. ವೆನ್ ಯು ರಬ್ ಯುವರ್ ಟೂ ಪಾಮ್ಸ್, ನೀನು ಎರಡು ಅಂಗೈನ ರಬ್ ಮಾಡು, ಸೊ ಬಿಸಿ, ದೇರ್ ವಿಲ್ ಬಿ ಎ heat produced. That is because of frictional force. ಹೌದಾನೆ. ಆಲ್ಸೋ ವಿ ಹ್ಯಾವ್ ಸ್ಪ್ರಿಂಗ್ ಫೋರ್ಸ್. ಎಂಥ ಫೋರ್ಸ್? ಸ್ಪ್ರಿಂಗ್ ಫೋರ್ಸ್. ಎಕ್ಸ್ಪೀರಿಯನ್ಸ್ ದ ಸ್ಪ್ರಿಂಗ್ ಫೋರ್ಸ್ ಹೌದಾನೆ. ಪೆನ್ ಇರುತ್ತೆ, ಕೆಲವು ಸ್ಪ್ರಿಂಗ್ ಪೆನ್ ಟಕ್ ಟಕ್ ಅಂತ ಹೊಡಿತಾ ಇರುತ್ತೆ, ದಟ್ ಈಸ್ ದ ಸ್ಪ್ರಿಂಗ್ ಫೋರ್ಸ್ ಹೌದಾನೆ. ಸೊ ದೀಸ್ ಆರ್ ಸಮ್ ಡಿಫ್ರೆಂಟ್ ಫೋರ್ಸಸ್. ಆಲ್ಸೋ ಯಾವ ಟೆನ್ಷನ್ ಇನ್ ದ ಸ್ಟ್ರಿಂಗ್. ಟೆನ್ಷನ್ಸ್ ಎಕ್ಸಾಂಪಲ್ ಎಲ್ಲಿ? ಸೊ ಇಫ್ ಯು ಟೇಕ್ ಎ ಥ್ರೆಡ್, ಆ ಥ್ರೆಡ್ ಏನು ಮಾಡು, ಒಂದು ಕಲ್ಲನ್ನ ಅಥವಾ ಏನಾದ್ರು ನೇತಾಕು. ಸೊ ಈ ಕಲ್ಲು ದಾರ ಏನಾಗ್ಬಿಡುತ್ತೆ, ಇಟ್ ವಿಲ್ ಬಿ ಸ್ಟಿಫ್, ಬಿಗಿಯಾಗ್ಬಿಟ್ಟಿರುತ್ತೆ. ದಟ್ ಈಸ್ ದ ಫೋರ್ಸ್, ದಟ್ ಈಸ್ ಕಾಲ್ಡ್ ಅಸ್ ಟೆನ್ಷನ್. ದೀಸ್ ಆರ್ ದ ಟೆನ್ಷನ್. ಆಲ್ಸೋ ಯಾ ಬಯೋಯೆಂಟ್ ಫೋರ್ಸ್. ಬಯೋಯೆಂಟ್, BUO, ದ ಫೋರ್ಸ್ ಆಫ್ ಬಯೋಯೆನ್ಸಿ. ಯಾವುದೋ ಒಂದು ತೊಟ್ಟಿಲ್ಲಿ ಕೊಡ ತಗೊಂಡು ತುಂಬ್ಸಕ್ಕೆ ಹೋಗು, ಕೊಡದಲ್ಲಿ ನೀರನ್ನ. ಸೊ ಅಷ್ಟು ಸುಲಭ ಇಲ್ಲ. ಯಾವ ಟು ಅಪ್ಲೈ ಸಮ್ ಫೋರ್ಸ್. ಆ ಬಿಂದಿಗೆ ಮೇಲೆ ಜಾಸ್ತಿ ಫೋರ್ಸ್ನ ಅಪ್ಲೈ ಮಾಡಬೇಕು, ಅವಾಗ ಮಾತ್ರ ಬಿಂದಿಗೆ ಮುಳುಗುತ್ತೆ ಹೌದಾನೆ. ಸೊ ಯಾಕೆ ಅಂದರೆ ಏನು ನೀರಿದೆಯಲ್ಲ ಅದೇನು ಮಾಡ್ತಾ ಇರುತ್ತೆ, ನೀನು ಎಷ್ಟು ಪುಷ್ ಮಾಡ್ತಿರ್ತೀಯ ಕೊಡನ ಹೌದಾನೆ. ಸೊ ಒನ್ಸ್ ಯು ಪುಷ್ ದ ಪಾಟ್ ಡೌನ್ವರ್ಡ್ಸ್, ನೀರೇನು ಮಾಡ್ತಾ ಇರುತ್ತೆ, ಪಾಟ್ನ ಕೊಡನ ಮೇಲೆ ತಳ್ತಾ ಇರುತ್ತೆ. ಯಾವ ಫೋರ್ಸ್ ಅದು? ದಟ್ ಇಸ್ ಬಿಕಾಸ್ ಆಫ್ ಬಯೋಯೆನ್ಸಿ. ಫೋರ್ಸ್ ಆಫ್ ಬಯೋಯೆನ್ಸಿ. ಆಲ್ಸೋ ಯಾವ ವಿಸ್ಕಸ್ ಫೋರ್ಸ್. ಎಂಥದ್ದು? ವಿಸ್ಕಸ್, VISCOUS, ವಿಸ್ಕಸ್ ಫೋರ್ಸ್ ಹೌದಾನೆ. ಸೊ ವಿಸ್ಕಸ್ ಫೋರ್ಸ್ ಅಂದರೆ, ಸೊ ವೆನ್ ಯು ರಬ್ ಯುವರ್ ಟೂ ಪಾಮ್ಸ್ ಹೌದಾ, ಸೊ ಹೀಟ್ ವಿಲ್ ಬಿ ಜನರೇಟೆಡ್. ಅದೇನು ಎರಡು ಕೈಗೆ ಸ್ವಲ್ಪ ಎಣ್ಣೆ ಹಾಕ, ಸೊ ದೇರ್ ವಿಲ್ ಬಿ ವಿಸ್ಕಾಸಿಟಿ, ಜಾರ್ತಾ ಇರುತ್ತೆ. ಸೊ ದಟ್ ಫೋರ್ಸ್ ಈಸ್ ಕಾಲ್ಡ್ ಆಸ್
ವಿಸ್ಕಸ್ ಫೋರ್ಸ್ ಹೌದಾನೆ. ಸೊ ದೀಸ್ ಆರ್ ಕಾಂಟ್ಯಾಕ್ಟ್ ಫೋರ್ಸಸ್ ಏನಂತ ಕರಿತೀವಿ ಇದಕ್ಕೆ, ವಿಸ್ಕಸ್ ಫೋರ್ಸ್, ಬಯಾಂಡ್ ಫೋರ್ಸ್, ಹೌದಾ. ದಿಸ್ ಫ್ರಿಕ್ಷನ್ ಫೋರ್ಸ್ ದೇ ಆರ್ ಕಾಂಟ್ಯಾಕ್ಟ್ ಫೋರ್ಸ್, ಯಾಕಂದರೆ ದೇ ಫೋರ್ಸ್ ಅಪಿಯರ್ಸ್ ಬಿಕಾಸ್ ಆಫ್ ಕಾಂಟ್ಯಾಕ್ಟ್ ಬಿಟ್ವೀನ್ ಟೂ ಸರ್ಫೇಸ್ ಹೌದಾನೆ. ಸೊ ದೀಸ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಫೋರ್ಸಸ್ ದಟ್ ವಿ ಅಬ್ಸರ್ವ್ ಇನ್ ಅವರ್ ನೇಚರ್. ಹಂಗಂದರೆ ನಾವು ಎಲ್ಲ ಫೋರ್ಸ್ ಬಗ್ಗೆನೂ ಸ್ಟಡಿ ಮಾಡಬೇಕಾ? ಫಂಡಮೆಂಟಲ್ ಫೋರ್ಸ್ ಅಂತ ವಾಟ್ ಇಸ್ ಅವರ್ ಹೆಡ್ಡಿಂಗ್, ಫಂಡಮೆಂಟಲ್ ಫೋರ್ಸಸ್. ನೋಡಿ ಇಷ್ಟೇ ಫೋರ್ಸ್ 1 2 3 4 5 6 7. ಸೊ ನಾನಿವಾಗ 7 ಫೋರ್ಸ್ ಬಗ್ಗೆ ಬರೀ ಈ ಥರ ಯು ಕ್ಯಾನ್ ಗೋ ಆನ್ ಲಿಸ್ಟಿಂಗ್ ಮೆನಿ ನಂಬರ್ ಆಫ್ ಫೋರ್ಸಸ್ ಹೌದಾನೆ. ಹಾಗಾದ್ರೆ ಎಲ್ಲ ಫೋರ್ಸ್ ಬಗ್ಗೆನೂ ಸ್ಟಡಿ ಮಾಡಬೇಕಾ? ಹಾಗಾದ್ರೆ ಇವೆಲ್ಲವೂ ಫಂಡಮೆಂಟಲ್ ಫೋರ್ಸಸ್ಸಾ? ಅಲ್ಲ. ಸೊ ದೀಸ್ ಆರ್ ನಾಟ್ ಫಂಡಮೆಂಟಲ್ ಫೋರ್ಸಸ್ ಹೌದಾನೆ. ಸೊ ದೀಸ್ ಆರ್ ಸಮ್ ಫೋರ್ಸಸ್ ವಿಚ್ ಆ್ಯಕ್ಟ್ ಅಟ್ ಎ ಮ್ಯಾಕ್ರೋಸ್ಕೋಪಿಕ್ ಲೆವೆಲ್. ದೇ ಆ್ಯಕ್ಟ್ ಅಟ್ ಎ ಮ್ಯಾಕ್ರೋಸ್ಕೋಪಿಕ್ ಲೆವೆಲ್, ದೊಡ್ಡದಾಗಿ ನಾವು ಇದನ್ನು ಕಾಣ್ಬೋದು. ಮ್ಯಾಕ್ರೋ ಮೀನ್ಸ್ ದೊಡ್ಡದಾಗಿ ಹೌದಾನೆ. ಸೊ ಆಲ್ಸೋ ವಿ ಹ್ಯಾವ್ ಸಮ್ ಫೋರ್ಸಸ್ ವಿಚ್ ಆ್ಯಕ್ಟ್ ಇನ್ ಮೈಕ್ರೋಸ್ಕೋಪಿಕ್ ಲೆವೆಲ್. Microscopic level, that is the nuclear force. And the force, nuclear force, the force between two protons in the nucleus ಹೌದಾನೆ. ಅದೇ ಥರ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್. ಎಂಥ ಫೋರ್ಸ್? ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್, ದ ಫೋರ್ಸ್ ಬಿಟ್ವೀನ್ ಟೂ ಚಾರ್ಜಸ್, ದ ಫೋರ್ಸ್ ಬಿಟ್ವೀನ್ ಟೂ ಚಾರ್ಜಸ್ ಹೌದಾನೆ. ಅದೇ ಥರ ಫೋರ್ಸ್ ಬಿಟ್ವೀನ್ ಎ ಪ್ರೋಟಾನ್ ಆ್ಯಂಡ್ ಎ ನ್ಯೂಟ್ರಾನ್ ಹೌದಾ. ಸೊ ದೀಸ್ ಫೋರ್ಸ್ ಅಥವಾ ದ ಫೋರ್ಸ್ ಆಫ್ ಇಂಟರ್ಮಾಲಿಕ್ಯುಲರ್ ಅಟ್ರಾಕ್ಷನ್, intermolecular attraction. Example, there is a water molecule ಹೌದಾ, ಇಲ್ಲೊಂದು ವಾಟರ್ ಮಾಲಿಕ್ಯೂಲ್ ಇದೆ, ಪಕ್ಕ ಇನ್ನೊಂದು ವಾಟರ್ ಮಾಲಿಕ್ಯೂಲ್ ಇದೆ. ಸೊ ಅವೆರಡು ನಡುವೆ there is a force of attraction that is called as intermolecular force ಹೌದಾನೆ. ಸೊ these are called as microscopic forces. ಏನಂತ ಕರಿತೀವಿ ಇದಕ್ಕೆ? ಮೈಕ್ರೋಸ್ಕೋಪಿಕ್ ಫೋರ್ಸಸ್. ಹಾಗಾದ್ರೆ ಏನೇನು ಲೀಸ್ಟ್ ಮಾಡ್ತಾ ಹೋದರೆ ದೊಡ್ಡ ಲೀಸ್ಟೇ ಆಗ್ಬಿಡುತ್ತೆ. ಬಟ್ ಆಲ್ ದೀಸ್ ಫೋರ್ಸಸ್, ದಟ್ ಈಸ್ ದ ಮೈಕ್ರೋಸ್ಕೋಪಿಕ್ ಫೋರ್ಸಸ್ ದಟ್ ಹ್ಯಾವ್ ಮೇಡ್ ಎ ಲೀಸ್ಟ್ ಹಿಯರ್. Also the microscopic force, that is the force between proton, neutron, electron and nucleus ಹೌದಾನೆ, between any two charged particles. So the intermolecular forces, these are microscopic forces ಹೌದಾ. So these are the fundamental forces ಅಲ್ಲ, these are not the fundamental forces, but these are the manifestation of different fundamental forces. ಅಂದರೆ ಫಂಡಮೆಂಟಲ್ ಫೋರ್ಸ್ನ ಬೇರೆ ಬೇರೆ ರೂಪಗಳು. These are the different manifestation of a fundamental force. ಯಾವ ಥರ ನೋಡೋಣ? ಸೊ ವಿ ಶಾಲ್ ಸಿ ದ ಸ್ಪ್ರಿಂಗ್ ಫೋರ್ಸ್. ಯಾವ ಫೋರ್ಸ್ ನೋಡೋಣ ನಾವು? ವಿ ಶಾಲ್ ಟಾಕ್ ಆಫ್ ಎ ಸ್ಪ್ರಿಂಗ್ ಫೋರ್ಸ್. ನೋಡೋಣ ಸ್ಪ್ರಿಂಗ್ ಫೋರ್ಸ್. ಸೊ ದೇರ್ ಇಸ್ ಎ ಫೋರ್ಸ್ ದಟ್ ಈಸ್ ಕಾಲ್ಡ್ ಎಸ್ ಸ್ಪ್ರಿಂಗ್ ಫೋರ್ಸ್. ಸ್ಪ್ರಿಂಗ್ ಫೋರ್ಸ್, ಇಫ್ ಯು ಹ್ಯಾವ್ ಎ ಸ್ಪ್ರಿಂಗ್, ಸೊ ಸ್ಪ್ರಿಂಗ್ ನಾವು ಟೈಡ್ ವಿತ್ ಸಮ್ ಹುಕ್, ಯಾವುದೋ ಮೇಲೆ ಹುಕ್ಕಿಗೆ ಹಾಕ್ಬಿಟ್ಟಿದ್ದೀನಿ, ಕೆಳಗಡೆ ಹ್ಯಾಂಗಡೆ ಒಂದು ಮಾಸ್ನ ನೇತು ಹಾಕ್ಬಿಟ್ಟಿದ್ದೀನಿ ಹೌದಾನೆ. ಸೊ ಡ್ಯೂ ಟು ದಿಸ್ ಮಾಸ್ ಹೌದಾ, ಸೊ ದ ಸ್ಪ್ರಿಂಗ್ ವಿಲ್ ಗೆಟ್ ಎಲಾಂಗೇಟೆಡ್. ಅದೇನಾಗ್ಬಿಡುತ್ತೆ? ಸ್ಪ್ರಿಂಗಿಂಗೆ ಉದ್ದ ಆಗ್ಬಿಡುತ್ತೆ ಹೌದಾ. ಅದೇ ಇಫ್ ಯು ಕಾಂಪ್ರೆಸ್ ದ ಸ್ಪ್ರಿಂಗ್, ಈ ಕಡೆಯಿಂದ ಸ್ಪ್ರಿಂಗಿಗೆ ಫೋರ್ಸ್ ಅಪ್ಲೈ ಮಾಡಿಬಿಟ್ರೆ ಅದೇನಾಗ್ಬಿಡುತ್ತೆ? ಸ್ಪ್ರಿಂಗ್ ವಿಲ್ ಗೆಟ್ ಕಾಂಪ್ರೆಸ್, ರಿಚಾರ್ಜ್ ಕಾಂಪ್ರೆಸ್ ಆಗ್ಬಿಡುತ್ತೆ ಹೌದಾನೆ. ಸೊ ದಿಸ್ ನೆಟ್ ಹೌದಾ, ಯಾಕೆ ಈ ಥರ ಆಗುತ್ತೆ ಅಂದರೆ, ಸೊ ಬಿಕಾಸ್ ಆಫ್ ದ ಅಟ್ರಾಕ್ಷನ್. ನೋಡಿ ಕಾಂಪ್ರೆಸ್ ಆಯಿತು ಅಂದರೆ ದ ಅಟ್ರಾಕ್ಷನ್ ಆಫ್ atoms, the attraction of atoms of the material ಅಥವಾ the attraction of the electric attraction ಅಂತ ಕರೀತೀವಿ ಅದಕ್ಕೆ. the attraction of atoms ಅಥವಾ molecules of this spring. ಸೊ ಏನು ಸ್ಪ್ರಿಂಗ್ ಅಕಸ್ಮಾತ್ ಸೇ ಇಟ್ ಇಸ್ ಎ ಸ್ಪ್ರಿಂಗ್ ಮೇಡ್ ಅಪ್ ಆಫ್ ಸಮ್ ಐರನ್ನಿಂದ ಮಾಡಿದ್ದು, ಸ್ಟೀಲಿಂದ ಮಾಡಿರೋದು, ಸೇ ಇಟ್ ಈಸ್ ಮೇಡ್ ಅಪ್ ಆಫ್ ಐರನ್ ಹೌದಾನೆ. ಸೊ ದೇರ್ ವಿಲ್ ಬಿ ಐರನ್ ಆಟಮ್ಸ್ Fe ಹೌದಾನೆ. ಸೊ ವೆನ್ ದ ಸ್ಪ್ರಿಂಗ್ ಈಸ್ ಕಂಪ್ರೆಸ್ಡ್, these Fe, the atoms of the iron, they get attracted. There is an electric force which attracts these molecules ಅಥವಾ atoms of the iron. When the spring gets elongated, so there will be repulsion between, electric repulsion between these molecules. There is iron molecule atom, this is another iron atom ಹೌದಾನೆ. So they will get repelled. That is because of the electric repulsion ಹೌದಾ. This means that, so these are the derived forces. ಏನಾಗಲೇ ಲಿಸ್ಟ್ ಮಾಡಿದ್ದಲ್ಲ, ದೇ ಆರ್ ಕಾಲ್ಡ್ ಎಸ್ ಡಿರೈವ್ಡ್ ಫೋರ್ಸ್. ದಟ್ ಈಸ್ ಸ್ಪ್ರಿಂಗ್ ಫೋರ್ಸ್, ಫ್ರಿಕ್ಷನಲ್ ಫೋರ್ಸ್, ಕಾಂಟ್ಯಾಕ್ಟ್ ಫೋರ್ಸ್, ಬಯಾನ್ಸಿ. ದೇ ಆರ್ ಡಿರೈವ್ಡ್ ಫೋರ್ಸಸ್ ಹೌದಾನೆ. ಸೊ ದೇ ಆರ್ ನಾಟ್ ಇಂಡಿಪೆಂಡೆಂಟ್. ನಾವು ಒಂದಕ್ಕೊಂದು ಡಿಪೆಂಡ್ ಆಗಿದೆ ಅಂತಲ್ಲ ಹೌದಾನೆ. ಸೊ ದೇ ಆರ್ ನಾಟ್ ಇಂಡಿಪೆಂಡೆಂಟ್ ಅಂದರೆ ದೇ ಡಿಪೆಂಡ್ ಆನ್ ಈಚ್ ಅದರ್. ದೇ ಆರ್ ಡಿಪೆಂಡ್ ಆನ್ ಈಚ್ ಅದರ್. ಸೊ ದ ಆರಿಜಿನ್ ಆಫ್ ದೀಸ್ ಫೋರ್ಸಸ್ ಈಸ್ ವೆರಿ ಕಾಂಪ್ಲೆಕ್ಸ್. ಇವು ಹೆಂಗೆ ಬಂದು ಅಂತ ಹೇಳೋದು ಭಾಳ ಕಷ್ಟ. ಬಟ್ ಬೈ ಎಕ್ಸ್ಪ್ಲೈನ್ ಸ್ಪ್ರಿಂಗ್ ಫೋರ್ಸ್, ಸೊ ಐ ಹ್ಯಾವ್ ಟ್ರೈ ಟು ಎಕ್ಸ್ಪ್ಲೈನ್ ಹೌದಾನೆ. ಸೊ ಅಂದರೆ ದಿ ಸ್ಪ್ರಿಂಗ್ ಫೋರ್ಸ್, ಇಟ್ ಈಸ್ ನಥಿಂಗ್ ಬಟ್ ದ electrostatic force, that is the electric force ಹೌದಾನೆ. that is the electromagnetic force between
ಆಟಮ್ಸ್ ಆಫ್ ಐರನ್. ಮತ್ತು ಈ ಥರ ದಿ ಸ್ಪ್ರಿಂಗ್ ಫೋರ್ಸ್ ಇಸ್ ಎ ಮ್ಯಾನಿಫೆಸ್ಟೇಷನ್ ಆಫ್ ದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್. ಅಂದರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್ನ ಒಂದು ರೂಪ ಯಾವುದು, ಸ್ಪ್ರಿಂಗ್ ಫೋರ್ಸ್. ಅದೇ ಥರ ಬಯೋಯನ್ಸ್ ಫೋರ್ಸ್, ದಟ್ ಈಸ್ ಆಲ್ಸೋ ಎ ಅನದರ್ ಫಾರ್ಮ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್. ಅಂದರೆ ಏನು ಹೇಳಿದ್ನಲ್ಲ, ಅದು ಡಿರೈವ್ಡ್ ಫೋರ್ಸಸ್ ಲೀಸ್ಟ್ ಮಾಡಿದ್ವಲ್ಲ. ಸೊ ದೇ ಆರ್ ಆಲ್ ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಫಂಡಮೆಂಟಲ್ ಫೋರ್ಸಸ್. ಹೌದಾ? ಹಾಗಾದ್ರೆ ವಿಚ್ ಆರ್ ದ ಫಂಡಮೆಂಟಲ್ ಫೋರ್ಸಸ್? ವಿಚ್ ಆರ್ ದ ಫಂಡಮೆಂಟಲ್ ಫೋರ್ಸಸ್? ಸೊ ವಿ ಶಾಲ್ ಸಿ ದ different fundamental force. There are 4 fundamental forces. Howdane? So I will make the explanation of those fundamental forces in my next video.